ದೇವಸ್ಥಾನದ ಪ್ರಸಾದ ಪರೀಕ್ಷೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ದೇಗುಲ ಪ್ರಸಾದದಿಂದ ಆರೋಗ್ಯ ಹದಗೆಡ್ತಾ ಇರುವಂತಹ ದೂರು ಕೇಳಿ ಬರ್ತಾ ಇದೆಯಂತೆ. ಮತ್ತೊಂದು ವಿವಾದವನ್ನ ಮೈ ಮೇಲೆ ಎಳೆದುಕೊಳ್ತಾ ಹಾಗಾದ್ರೆ ರಾಜ್ಯ ಸರ್ಕಾರದ ನಡೆಗೆ ಹಿಂದೂ ಪರ ಸಂಘಟನೆಗಳು ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ, ಆಕ್ಷೇಪಗಳನ್ನ ವ್ಯಕ್ತಪಡಿಸ್ತಾ ಇದ್ದಾವೆ. ಪ್ರಸಾದಗಳ ತಯಾರಿಕೆಗೆ ಬಳಸುವ ಕಚ್ಚಾ ಸಾಮಗ್ರಿಯನ್ನ ಪ್ರಯೋಗಾಲಯದಲ್ಲಿ ಸಾಮಗ್ರಿ ಪರೀಕ್ಷೆಗೆ ಒಳಪಡಿಸುವುದಕ್ಕೆ ಆದೇಶವನ್ನ ಕೊಟ್ಟಿದೆ ಸರ್ಕಾರ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯಿಂದ ಸುತ್ತೋಲೆಯನ್ನ ಹೊರಡಿಸಿದೆ. ಸರ್ಕಾರ ಏನ್ ಮಾಡಕ್ ಹೋಗ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಜನಸಾಮಾನ್ಯರು. ದೇವಸ್ಥಾನದ ಪ್ರಸಾದ ಪರೀಕ್ಷೆಗೆ ಇಲ್ಲಿಯವರೆಗೂ ಕೂಡ ಯಾವುದೇ ಸರ್ಕಾರ ಕೂಡ ಕೈ ಹಾಕಿರ್ಲಿಲ್ಲ. ಆದ್ರೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ ಪರೀಕ್ಷೆ ಮಾಡಬೇಕು ಅಂತ ಹೇಳಿ. ದೇಗುಲ ಪ್ರಸಾದದಿಂದ ಆರೋಗ್ಯ ಹದಗೆಡ್ತಾ ಇದೆ ಅನ್ನುವಂತಹ ದೂರುಗಳು ಬಂದಿದ್ಯಂತೆ. ಯಾರು ಈ ರೀತಿಯಾದಂತಹ ದೂರುಗಳು ಮಾಡಿದ್ರು ಅದು ಸರ್ಕಾರನೇ ಹೇಳಬೇಕಾಗಿದೆ. ಇದೀಗ ಮತ್ತೊಂದು ವಿವಾದವನ್ನ ತಮ್ಮ ಮೈ ಮೇಲೆ ಎಳೆದುಕೊಳ್ತಾ ಇದೆ ಸರ್ಕಾರ. ಧಾರ್ಮಿಕ ಇಲಾಖೆ ಅಡಿಯಲ್ಲಿ ಸುಮಾರು 34,000 ದೇವಸ್ಥಾನಗಳು ಬರುತ್ತೆ. ಈ ದೇವಸ್ಥಾನಗಳಲ್ಲಿ ನೀಡಲಾಗುವಂತಹ ಪ್ರಸಾದಗಳು ಜನರ ಆರೋಗ್ಯ ಹದಗೆಡುತ್ತೆ. ಈ ತರ ಅನೇಕ ಘಟನೆಗಳು ಜರುಗ್ತಾ ಇದೆ. ಹಾಗಾಗಿ ಈಗ ದೇವಸ್ಥಾನಗಳಲ್ಲಿ ಬಳಸಲಾಗುವಂತಹ ಪ್ರಸಾದಕ್ಕೆ ಯಾವ ಕಚ್ಚಾ ವಸ್ತುಗಳನ್ನು ಬಳಸ್ತಾರೆ ಅದರ ಪರೀಕ್ಷೆ ಮಾಡಬೇಕು. ಅದಕ್ಕೆ FSSAI ಮತ್ತು NABL ಲ್ಯಾಬ್ಗಳಲ್ಲಿ ಅದನ್ನ ಪ್ರಯೋಗ ಮಾಡಬೇಕು, ಅದರ ಗುಣಮಟ್ಟ ಪರೀಕ್ಷೆ ಮಾಡಬೇಕು ಹೇಳುವ ಆದೇಶವನ್ನ ಇವತ್ತು ಕರ್ನಾಟಕ ಸರ್ಕಾರ ಆದೇಶವನ್ನ ನೀಡಿದೆ. ಒಳ್ಳೆ ಇದೆ. ಆದ್ರೆ ಈ ಆದೇಶ ಕೇವಲ ಹಿಂದೂ ದೇವಸ್ಥಾನಗಳಲ್ಲಿ ತಯಾರಾಗುವ ಪ್ರಸಾದಕ್ಕೆ ಮಾತ್ರ ಸೀಮಿತವ ಅಥವಾ ಇವತ್ತು ಅನ್ಯ ಸಮುದಾಯ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ದೀಪ್ತಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಏನು ದೀಪ್ತಿ, ದೇವಸ್ಥಾನದ ಪ್ರಸಾದ ಪರೀಕ್ಷೆಗೆ ರಾಜ್ಯ ಸರ್ಕಾರ ಮುಂದೆ ಆಗಿರುವಂತದ್ದು, ಅಂದ್ರೆ ಪರೀಕ್ಷೆಗೆ ಮುಂದಾಗಿರುವಂತದ್ದು, ಇದು ಯಾವ ರೀತಿಯಾಗಿ ಅಂತ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ದೀಪ್ತಿ. ರಮ್ಯಾ, ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಹೋಟೆಲ್ನಲ್ಲಿ ಅಥವಾ ಯಾವುದಾದ್ರೂ ಒಂದು ಕಾರ್ಯಕ್ರಮದಲ್ಲಿ ಅಥವಾ ಹೊರಗಿನ ಯಾವುದಾದ್ರೂ ಒಂದು ಕಾರ್ಯಕ್ರಮದಲ್ಲಿ ಊಟದ ವಿಚಾರವಾಗಿ ಯಾರಾದರೂ ಅಸ್ವಸ್ಥರಾದರೆ ಅಂತಹ ಸಮಯದಲ್ಲಿ ಅಲ್ಲಿರುವಂತಹ ಸ್ಥಳೀಯ ಆರೋಗ್ಯಾಧಿಕಾರಿಗಳು ಈ ಒಂದು ಏನು ಹಳಸಿರುವಂತಹ ಅನ್ನ ಇರ್ಬೋದು ಅಥವಾ ವಿಷಕಾರಿ ಅಂಶದಿಂದ ಅಸ್ವಸ್ಥಗೊಂಡಿದ್ದಾರೆ ಅಂತ ಹೇಳಿ ಸಾಮಾನ್ಯವಾಗಿ ಅದನ್ನು ಸ್ಯಾಂಪಲ್ಗಳನ್ನು ಲ್ಯಾಬೊರೇಟರಿಗೆ ಕಳಿಸಿ ಟೆಸ್ಟಿಂಗ್ ಮಾಡುವಂಥದ್ದನ್ನು ನಾವು ನೋಡಿದ್ದೀವಿ. ಆದರೆ ಇದೇ ಮೊದಲ ಬಾರಿಗೆ ಸರ್ಕಾರ ಹಿಂದೂ ದೇವಾಲಯಗಳ ಪ್ರಸಾದದ ಟೆಸ್ಟಿಂಗ್ ಆಗಬೇಕು ಅಂತ ಹೇಳಿ ಒಂದು ಆದೇಶವನ್ನ ಹೊರಡಿಸಿದೆ. ಇದು ದೊಡ್ಡ ಮಟ್ಟದ ಆಕ್ರೋಶಕ್ಕೂ ಕೂಡ ಗುರಿಯಾಗಿದೆ. ಅಂದ್ರೆ ಪ್ರಮುಖವಾಗಿ ರಾಜ್ಯದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಏನಿದೆ ಇಂಥದ್ದೊಂದು ಸುತ್ತೋಲೆಯನ್ನ ಹೊರಡಿಸಿ ಇದೀಗ ಹಿಂದೂ ಭಕ್ತರು ಹಾಗೆ ಹಿಂದೂ ಕಾರ್ಯಕರ್ತರ ಕೆಂಗಣ್ಣಿಗೆ ಗುರಿಯಾಗಿದೆ. ರಾಜ್ಯದಲ್ಲಿ ಸುಮಾರು 33,000ದಷ್ಟು ದೇವಸ್ಥಾನಗಳಿದೆ. ಸೊ 33,000ದಲ್ಲಿರುವಂತಹ ಪ್ರಸಾದ ಹಾಗಿದ್ರೆ ತುಂಬಾ ಡೇಂಜರಸ್ ಆಗಿದೆಯಾ? ಇದರಿಂದ ಭಕ್ತಾದಿಗಳು ಆರೋಗ್ಯ ಹದಗೆಡ್ತಾ ಇದೆಯಾ? ಅದರಿಂದ ಸಾಕಷ್ಟು ದೂರುಗಳು ಬರ್ತಾ ಇದೆ ಅಂತ ಹೇಳಿ ಈ ಒಂದು ಕ್ರಮಕ್ಕೆ ಮುಂದಾಗಿದ್ದೀವಿ ಅಂತ ಹೇಳ್ತಿರುವಂತಹ ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟ ಇಲಾಖೆ ಮುಜರಾಯಿ ಇಲಾಖೆಗೆ ಆದೇಶವನ್ನ ಹೊರಡಿಸಿದೆ. ಎಲ್ಲಾ ದೇವಾಲಯಗಳಲ್ಲಿರುವಂತಹ ಪ್ರಸಾದದ ಇಂಗ್ರೀಡಿಯೆಂಟ್ಸ್ ನ ನೀವು ಲ್ಯಾಬೊರೇಟರಿಗೆ ಕಳಿಸಿ ಅದರ ಟೆಸ್ಟಿಂಗ್ ಆಗಬೇಕು. ಮುಖ್ಯವಾಗಿ NAIB ಅಂದ್ರೆ ನ್ಯಾಷನಲ್ ಅಗ್ರಿಗೇಟೆಡ್ ಲ್ಯಾಬೊರೇಟರಿ ಏನಿದೆ ಅದರಲ್ಲೇ ಚೆಕಿಂಗ್ ಆಗಬೇಕು, ಅದರಲ್ಲಿ ಟೆಸ್ಟಿಂಗ್ ಆಗಬೇಕು. ಆ ಒಂದು ರಿಪೋರ್ಟ್ ನಲ್ಲಿ ಪ್ರಸಾದ ಸೇಫ್ ಇದೆ ಅಂತ ಅನ್ಸಿದ್ರೆ ಮಾತ್ರ ಅಲ್ಲಿ ಹಂಚಿಕೆ ಆಗಬೇಕು ಅನ್ನೋ ರೀತಿಯಲ್ಲಿ ಸುತ್ತೋಲೆಯನ್ನ ಹೊರಡಿಸಿದೆ. ಈ ಮಾರ್ಚ್ 7ನೇ ತಾರೀಕು ಹೊರಡಿಸಿರುವಂತಹ ಸುತ್ತೋಲೆ. ಹಾಗೆ ಲೈನ್ ಅಲ್ಲಿ ಮತ್ತೆ ನಾನು ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಹನ್ ಗೌಡ, ಹಿಂದೂ ಜನಜಾಗೃತಿ ಅವರು ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಇವಾಗ ಮುಜರಾಯಿ ಇಲಾಖೆಗಳಲ್ಲಿ ಯಾವೆಲ್ಲ ದೇವಸ್ಥಾನಗಳು ಬರುತ್ತೋ ಆ ದೇವಸ್ಥಾನದ ಪ್ರಸಾದದ ಪರೀಕ್ಷೆಗೆ ಮುಂದಾಗಿದೆ ರಾಜ್ಯ ಸರ್ಕಾರ. ಏನ್ ಹೇಳ್ತೀರಿ ಈ ನಿರ್ಧಾರಕ್ಕೆ ನೀವು ಅಂತ? ಮೇಡಮ್, ಇದು ರಾಜ್ಯ ಸರ್ಕಾರ ಈ ತರ ದೇವಸ್ಥಾನಗಳನ್ನ ನಿರಂತರವಾಗಿ ಟಾರ್ಗೆಟ್ ಮಾಡ್ತಾ ಇದೆ. ಇದು ಅತ್ಯಂತ ಖಂಡನೀಯ ಇದೆ. ಇವತ್ತು ಇದೇ ಆದೇಶವನ್ನ ಈಗ ಹೇಗಿದೆ, ಅನ್ಯ ಸಮುದಾಯದ ಚರ್ಚ್ಗಳಲ್ಲಿ ಪ್ರತಿ ಭಾನುವಾರ ಅಲ್ಲಿ ಪ್ರಸಾದ ಭೋಜನ ಕೊಡ್ತಾರೆ, ಮದ್ರಸಗಳಲ್ಲಿ ಭೋಜನ ಕೊಡ್ತಾರೆ, ಅಲ್ಲಿ ಅವರು ಈ ರೀತಿ ಇದು ಮಾಡ್ತಾರೆ. ಈಗ ರಂಜಾನ್ ಸಂದರ್ಭದಲ್ಲಿ ಅವರು ತುಂಬಾ ಪ್ರಮಾಣದಲ್ಲಿ ಈಗ ಪ್ರಸಾದ ರೂಪದಲ್ಲಿ ಭೋಜನ ಅದು ಇದನ್ನ ಕೊಡ್ತಾರೆ. ಎಷ್ಟೋ ಘಟನೆಗಳಾಗಿದೆ. ಈ ತರ ಬಿರಿಯಾನಿ ತಿಂದು ಅಸ್ವಸ್ಥರಾಗಿ ಆಸ್ಪತ್ರೆ ನಡೆದಂತ ಘಟನೆಗಳಾಗಿದೆ. ಅದಕ್ಕೆ ಈ ತರ ಆದೇಶವನ್ನ ಮಾಡ್ತಾರ? ಕೇವಲ ಹಿಂದೂ ಟೆಂಪಲ್ಗಳಿಗೆ ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದಾರೆ.
ಮುಖ್ಯವಾಗಿ ದೇವಸ್ಥಾನಗಳಲ್ಲಿ ಅರ್ಚಕರು ದೇವರಿಗೆ ನೈವೇದ್ಯವನ್ನ ಅರ್ಪಣೆ ಮಾಡ್ತಾರೆ. ಅದು ಎಷ್ಟೋ ಶತಮಾನಗಳಿಂದ, ಎಷ್ಟೋ ವರ್ಷಗಳಿಂದ ಅದು ಮಡಿ ಮೈಲಿಗೆ ಅತ್ಯಂತ ಶುಚಿತ್ವದಿಂದ ಆ ದೇವರಿಗೆ ಅರ್ಪಿಸಿದ ನೈವೇದ್ಯವನ್ನ ಅರ್ಪಣೆ ಮಾಡ್ತಾರೆ. ಇನ್ನು ಮುಂದೆ ಇದನ್ನ ಲ್ಯಾಬ್ಗಳಲ್ಲಿ ಟೆಸ್ಟ್ ಮಾಡಬೇಕು, NIBL ಲ್ಯಾಬಲ್ಲಿ ಹೋಗ್ಬೇಕು, FSSAI ಲ್ಯಾಬಿಗೆ ಹೋಗ್ಬೇಕು, ಅಲ್ಲಿ ಪರೀಕ್ಷೆ ಆಗ್ಬೇಕಂತ ಹೇಳಿದ್ರೆ ಒಂದ್ ರೀತಿಯಲ್ಲಿ ಸರ್ಕಾರ ಈ ತರ ದೇವಸ್ಥಾನಗಳ ಪ್ರಸಾದಕ್ಕೂ ಕೈ ಹಾಕಿದೆಯಾ ಅಂತೇಳಿ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ಇದು ಒಂದ್ ರೀತಿಯಲ್ಲಿ ಸರ್ಕಾರ ಹಿಂದೂಗಳ ಧಾರ್ಮಿಕ ಭಾವನೆ ಜೊತೆಗೆ ಇವತ್ತು ಆಟ ಆಡ್ತಾ ಇದೆಯಾ? ಒಂದು ಸರ್ಕಾರದ ಹಣದ ಮೇಲೆ ಕಳೆದ ತಿಂಗಳ ಬಜೆಟ್ ನಲ್ಲಿ ಟ್ಯಾಕ್ಸ್ ತೆಗೆದುಕೊಳ್ಳೋ ಮೂಲಕ ಪ್ರಯತ್ನವನ್ನ ಮಾಡ್ತು. ಈಗ 34,530 ದೇವಸ್ಥಾನಗಳು ಈಗ ಕರ್ನಾಟಕದಲ್ಲಿ ಈಗ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಬರ್ತದೆ. ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳು, ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು, ಚಾಮುಂಡೇಶ್ವರ ದೇವಸ್ಥಾನ ಇರ್ಬೋದು, ಬೆಂಗಳೂರಿನ ಗವಿ ಗಂಗಾಧರೇಶ್ವರ ದೇವಸ್ಥಾನ ಇರ್ಬೋದು, ಕಟೀಲು ದುರ್ಗಾ ಪರಮೇಶ್ವರ ದೇವಸ್ಥಾನ, ಈ ಎಲ್ಲ ದೇವಸ್ಥಾನಗಳು ಶತಮಾನಗಳಿಂದ ನಡ್ಕೊಂಡು ಬಂದಿದೆ. ಅಲ್ಲಿ ಯಾವುದೇ ರೀತಿಯಲ್ಲಿ ಎಲ್ಲಾ ಭಕ್ತರು ಶ್ರದ್ಧೆಯಿಂದ ಅಲ್ಲಿ ಭೋಜನ, ಅನ್ನ ಪ್ರಸಾದ ಅಥವಾ ಪ್ರಸಾದ ಸ್ವೀಕಾರ ಮಾಡ್ತಾರೆ. ಯಾವುದೇ ಅಹಿತಕರಗಳ ಘಟನೆಗಳು ನಡೆದಿಲ್ಲ. ಸರ್ಕಾರ ಯಾವ ಬೇಸ್ ಮೇಲೆ ದೇವಸ್ಥಾನಗಳ ಪ್ರಸಾದವನ್ನ FSSAI ಲ್ಯಾಬಿಗೆ ಟೆಸ್ಟ್ ಮಾಡಬೇಕು, NIBL ಲ್ಯಾಬಿಗೆ ಟೆಸ್ಟ್ ಮಾಡ್ಬೇಕು ಅಂತ ಹೇಳ್ತಿದೆ, ಅರ್ಥ ಆಗ್ತಾ ಇಲ್ಲ. ಒಂದ್ ರೀತಿಯಲ್ಲಿ ಸರ್ಕಾರ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಮಾಡುವಂತದ್ದು ಮಾಡ್ತಾ ಇದೆ ಅಂತೇಳಿ ಗಮನಕ್ಕೆ ಬರ್ತಾ ಇದೆ. ಈ ತರ ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡಿ ಈ ತರ ಆದೇಶವನ್ನ ಮಾಡ್ತಾ ಇರೋದು ಅತ್ಯಂತ ಖಂಡನೀಯ ಇದೆ. ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಇದು ಒಂದ್ ರೀತಿಯಲ್ಲಿ ನಾವು ಪ್ರಸಾದ ಈಗ ನೈವೇದ್ಯ ಅರ್ಚಕರು ದೇವರಿಗೆ ನೈವೇದ್ಯ ಅರ್ಪಣೆ ಮಾಡ್ಲಿಕ್ಕೂ ಸರ್ಕಾರದ ಸರ್ಟಿಫಿಕೇಟ್ ಬೇಕಾಗತ್ತೆ, ಸರ್ಕಾರದ ಪರ್ಮಿಷನ್ ಬೇಕಾಗತ್ತೆ. ಇವು ಹಾಗೆ ಮುಂದುವರೆದ್ರೆ ಪೂಜೆ ಮಾಡ್ಲಿಕ್ಕೂ ಸರ್ಕಾರದ ಪರ್ಮಿಷನ್ ಬೇಕಾಗತ್ತೆ. ಈ ತರ ಸ್ಥಿತಿ ನಿರ್ಮಾಣ ಆಗ್ತದೆ. ಒಂದ್ ಕಡೆ ಸರ್ಕಾರ ಜಾತ್ಯತೀತ ಅಂತ ಹೇಳ್ತದೆ, ಯಾವುದೇ ಜಾತಿಯ ರಿಲಿಜಿಯಸ್ ಮ್ಯಾಟರ್ ಅಲ್ಲಿ ಇಂಟರ್ಫಿಯರ್ ಆಗಲ್ಲ ಅಂತ ಹೇಳ್ತದೆ. ಮತ್ತೊಂದ್ ಕಡೆ ನಮ್ ದೇವಸ್ಥಾನಗಳನ್ನು ಸರ್ಕಾರ ನಡೆಸುತ್ತೆ. ಸರ್ಕಾರ ನಡೆಸೋದು ಮಾತ್ರ ಅಲ್ಲ, ಸರ್ಕಾರದ ಧಾರ್ಮಿಕ ಆಚರಣೆಗಳು, ದೇವಸ್ಥಾನದ ಧಾರ್ಮಿಕ ಆಚರಣೆ, ಪೂಜಾ ಪರಂಪರೆ, ಇದರಲ್ಲೂ ಸಹ ಇವತ್ತು ಸರ್ಕಾರ ಇಂಟರ್ಫಿಯರ್ ಮಾಡ್ತಾ ಇದೆ. ಇದು ಜಾತ್ಯತೀತ ಸಂವಿಧಾನಕ್ಕೆ ವಿರುದ್ಧವಾಗಿರುವಂತದ್ದು. ಓಕೆ ಸರ್, ಓಕೆ, ಕಾದ್ ನೋಡೋಣ ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ಳುತ್ತೆ. ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಧನ್ಯವಾದಗಳು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಕ್ಕಾಗಿ.